ವಿದ್ಯಾರ್ಥಿಗಳೇ ನೋಡಿ, ಈ ಗಣಿತ ಅಗಾಡಿ ಹಿಂದಾಗಿ ಹೋದಂಥ ಮಾದರಿ ಅದ ಇದು. ಉಮೇದಾರನು ಅಂದ್ರೆ ಪರೀಕ್ಷೆ ಕೂಡಂಥ ವಿದ್ಯಾರ್ಥಿಗೆ ಉಮೇದಾರ ಅಂತಾರ, ಅಥವಾ ಇಲೆಕ್ಷನ್ಗೆ ನಿಂತವಂಗೆ ಉಮೇದಾರ ಅಂತಾರ. ಅದು ಉಮೇದಾರ ಅಂದ್ರೆ ಒಬ್ಬ ಕ್ಯಾಂಡಿಡೇಟ್. ಒಬ್ಬ ಉಮೇದಾರನು ಪರೀಕ್ಷೆಯಲ್ಲಿ ಪಾಸಾಗಲು 35% ಗುಣಗಳನ್ನು ದೊರಕಿಸಬೇಕು. ಅವನು ಮಟ್ಟಿಗೆ 255 ಗುಣಗಳನ್ನು ಪಡೆದು 200 ಗುಣಗಳಿಂದ ಪಾಸಾದರೆ ಆ ಪರೀಕ್ಷೆಗೆ ಇರುವ ಪರಮಾವಧಿ ಗುಣಗಳು ಎಷ್ಟು? ಒಟ್ಟು ಗುಣಗಳು ಎಷ್ಟಿದು? ಖರೆ ಅವ ಎಷ್ಟು ಗುಣಗಳು ತೊಗೊಂಡು ಫೇಲ್ ಆಗ್ಯಾನ? 255 ಗುಣಗಳನ್ನು ತಗೊಂಡ್ರು ಸಹಿತ ಅವನ ಪಾಸಾಗ್ಯಾನ. ಅಂದ್ರೆ ಪಾಸಾಗಲು ಬೇಕಾದ ಗುಣಗಳು, ಪಾಸಾಗಲು ಬೇಕಾದ ಅಂಕಗಳು ಅಂದ್ರು ಒಂದೇ, ಗುಣಗಳು ಅಂದ್ರು ಒಂದೇ. ಗುಣಗಳು ಬರೋಬರಿ ಏನು? ಈಗ ಪಡೆದ ಗುಣಗಳು ಪ್ಲಸ್ ಕೊರತೆ ಬಿದ್ದ ಗುಣಗಳು, ಎಷ್ಟು ಪಡೆದನವ? 255 ಪಡೆದಾನ. ಎಷ್ಟು ಅಂಕಗಳಿಂದ? ಕೊರತೆ ಬಿದ್ದದ ಅಂಕಗಳು 200. ಅಂದ್ರೆ ಅವ ಪಾಸ್ ಆಗಲಿ ಬೇಕಾದ ಅಂಕಗಳಷ್ಟು 455 ಗುಣಗಳು. ನೋಡ್ರಿ, 55 400. ಇನ್ನು ಪರಮಾವಧಿ ಗುಣಗಳನ್ನು ನಾವು ತಗೋಬೇಕು. ಎಷ್ಟಂದ್ರೆ 35 ಪಡೆದಾಗ ಶೇಕಡಾ ಪಡೆದ ಅಂಕಗಳು, ಶೇಕಡಾ ಪಡೆಯಬೇಕಾದ ಶೇಕಡಾ ಗರಿಷ್ಠ ಅಂಕಗಳು, ಪರಮಾವಧಿ ಗುಣಗಳು. ಪರಮಾವಧಿ ಅಂದ್ರೆ ಅಲ್ಲಿದ್ದ ಒಟ್ಟು ಅಂಕಗಳು, ಗುಣಗಳು ಅಂದ್ರೆ ಒಟ್ಟು ಗುಣಗಳು ಎಷ್ಟವ ಪರೀಕ್ಷೆದಾಗ? ಪರಮಾವಧಿ ಗುಣಗಳು ಅಂದ್ರೆ ಒಂದೇ, ಒಟ್ಟು ಗುಣಗಳು ಎಷ್ಟು ಪರೀಕ್ಷೆ ಕೂತದ್ದು ಅಂತ ಕೇಳ್ತಾರೆ. 35 ಪಡೆದಾಗ 35 ಅಂಕಗಳನ್ನು ಪಡೆದಾಗ 100 ಪರಮಾವಧಿ ಗುಣಗಳು, 100 ಗುಣಗಳು ಇರ್ತಾವ. ಎಷ್ಟು? 455 ಅಂಕಗಳಿಗೆ 455 ತೊಗೊಂಡ್ರೆ ಪಾಸ್ ಆಗ್ತಾನೆ. 455 ಗಳಿಸ್ಬೇಕಾದ್ರೆ ಅಲ್ಲಿ ಪರಮಾವಧಿ ಗುಣಗಳು ಎಷ್ಟು? 455 ಗುಂಡ್ಲೆ 100 ಸರ್ವಾಸ್ ಬಾಗಿಲೆ 35. ನೋಡಿ, ಇದು 7ರಲ್ಲೇ ಹೋಗ್ತದೆ. ಇದು 455 7ರಲ್ಲೇ ಬಾಗ್ ಹೋಗ್ತದಿಲ್ಲ. ಹೆಂಗೆ ಕಂಡು ಹಿಡಿಬೇಕು ಅದನ್ನು ನೀವು ತಿಳ್ಕೊಬೇಕು. ಆಮೇಲೆ ಯಾವುದೇ ಒಂದು ಗಣಿತ ಹೋಗ್ಬೇಕಾದ್ರೆ ಬಾಗ್ ಹೋಗ್ಬೇಕಾದ್ರೆ ನೀವು ತಿಳ್ಕೊಬೇಕು. ಇದು 7ರಲ್ಲೇ ಹೋಗ್ತದೆ, ಇದು ಹೋಗ್ತದಿಲ್ಲ ನೋಡೋಣ. 455 ಹೊರಗೆ ತೆಗೀರಿ. ಕೊನೆ ಅಂಕಿ 5 ಅದಲ್ಲ, ಆ 5 ಕೊನೆ ಅಂಕಿ ಗೆರೆ ಹಾಕಿರಿ. ಇದನ್ನು 2ರಲ್ಲೇ ಗುಣಾಕಾರ ಮಾಡ್ರಿ. ಕೊನೆ ಅಂಕಿನ 2ರಲ್ಲೇ ಗುಣಾಕಾರ ಮಾಡೋದು. 5 2 ಎಷ್ಟಾಯ್ತು? 10 ಕಳೀರಿ. ಇದ್ರಾಗ 4ರಾಗ 1 ಆದ್ರೆ 3. ಇದು 7ರಲ್ಲೇ ಹೋಗ್ತದಿಲ್ಲ ನೋಡ್ರಿ, ಹೋಗ್ತದಲ್ಲ? ಹಂಗಾರೆ 7ರಲ್ಲೇ ಹೊಡ್ರಿ. 7 5 35, 7 6 42, 7 5 35. ನೋಡಿ, 5 1 5 1 5 3 13 1300 ಗುಣಗಳು ಆಯ್ತು ಸರ್. ಪರಮಾವಧಿ ಗುಣಗಳು ಬರೋಬರಿ 1300. ಆನ್ಸರ್ ಇಸ್ ಈಕ್ವಲ್ ಟು 1300. ಅವಾಗ ಹಿಂಗೆ ಬಿಡಿಸೋದಿತ್ತು ಸೈನಿಕ್ ಸ್ಕೂಲ್ನಾಗ, ನವೋದಯದಾಗ. ಈಗ ಏನಾಗ್ಬಿಟ್ಟವ, ನವೋದಯದಾಗ ಏನು OMR ಅದ ಮೊದ್ಲಿನ ಹಿಡ್ಕೊಂಡ. ಈಗ ಸೈನಿಕ್ ಸ್ಕೂಲ್ನಾಗ ಏನದ OMR ಬಂದದ. ನೀವು ರೀತಿ ಪ್ರಕಾರ ಗಣಿತ ಕಲೀರಿ. ನೀವು
ಆಮೇಲೆ OMR ಬೇಕಾದಷ್ಟು ಫಾಸ್ಟ್ ಹಾಕ್ಬೋದು ನೀವು, ಅದೇನು ಸಂಬಂಧ ಇಲ್ಲ. ಮೊದಲ ಗಣಿತನ್ನ ಅರ್ಥ ಮಾಡಿಕೊಂಡು ಗಣಿತ ಕಲಿಬೇಕು ಮೊದಲು. ಆಮೇಲೆ OMR ಪೇಪರ್ ನೀವೇ ಫಾಸ್ಟಾಗಿ ಹಾಕ್ತೀರಿ. ತಿಳ್ಕೊಂಡ್ರಲ್ಲ? ಚೆಂದ ಫೇರ್ದಾಗ ಬರ್ಕೋರಿ.